ನಾಳೆ ಪ್ರತಿ ರೈತರ ಖಾತೆಗೂ ಕೂಡ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳನ್ನು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ಪಶ್ಚಿಮ ಬಂಗಾಳ ರಾಜ್ಯದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ. ಪ್ರತಿ ರೈತರ ಖಾತೆಗೂ ಕೂಡ PM ಕಿಸಾನ್ ಸನ್ಮಾನ್ ನಿಧಿಯ 2,000 ರೂಪಾಯಿಗಳು ನಾಳೆ ಜಮಾ ಆಗ್ತಾ ಇದೆ. ಆದಷ್ಟು ಬೇಗನೆ ಪ್ರತಿ ರೈತರು ಕೂಡ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ನಿಮ್ಮ ಸ್ಟೇಟಸ್ಸು ಏನಾದರೂ ಈ ರೀತಿ ಇತ್ತಂದ್ರೆ ಅಂದರೆ ನಾನು ಈ ವಿಡಿಯೋದಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ನಿಮ್ಮ ಸ್ಟೇಟಸ್ಸು ಈ ರೀತಿ ನಾನು ತೋರಿಸುವ ಹಾಗೆ ಏನಾದರೂ ಇತ್ತಂದ್ರೆ ಮಾತ್ರ ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಜೊತೆಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪಡೆಯುವಂತಹ ರೈತರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೂ ಕೂಡ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 2,000 ರೂಪಾಯಿಗಳು ಜಮಾ ಆಗಲಿದೆ. ದಯವಿಟ್ಟು ಆದಷ್ಟು ಬೇಗನೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ರೈತರ ಪಟ್ಟಿಯಲ್ಲಿ ಹೆಸರನ್ನು ಚೆಕ್ ಮಾಡೋದಕ್ಕಿಂತ ಮೊದಲ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಯಾಕಂದರೆ ಇಲ್ಲಿ 100% ಆಗಿ ನಿಮ್ಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 2,000 ರೂಪಾಯಿಗಳು ಜಮಾ ಆಗುತ್ತಾ ಅಥವಾ ಇಲ್ಲವಾ ಎಂಬುದು ನಿಮಗೆ 100% ಗೊತ್ತಾಗಿಬಿಡ್ತೈತಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಇಲ್ಲಿ ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ಸ್ಟೇಟಸನ್ನು ಚೆಕ್ ಮಾಡಿ ತೋರಿಸ್ತೀನಿ. ನಾನು ಈಗಾಗಲೇ pmkisan.gov.in ಅನ್ನೋ ಅಧಿಕೃತ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಮ್ಮೆಲ್ಲರಿಗೂ ಕೂಡ ಕಾಣ್ತಾ ಇರ್ಬೋದು pmkisan.gov.in ಅಂತೇಳಿ ಬೆನಿಫಿಷರಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳುವಾಗ ನಾಳೆ ಹಣವನ್ನು ಜಮಾ ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸರ್ವರ್ ಬಿಸಿ ಇದೆ. ಅಂದರೆ ಈಗ ನೀವು ನಿಮ್ಮ ರಿಜಿಸ್ಟ್ರೇಷನ್ ID ಹಾಕ್ತೀರಿ, ನಂಬರನ್ನು ಎಂಟ್ರಿ ಮಾಡ್ತೀರಿ, ಕ್ಯಾಪ್ಚರ್ ಕೋಡನ್ನು ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡಾಗ OTP ಬರುವುದಿಲ್ಲ. ಯಾಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಟ್ರೈ ಅಗೇನ್ ಮಾಡಿರಿ. ಅಂದರೆ ಪ್ರತಿ ಸಲ ಅಂದರೆ ಒಂದು 2-3 ಸಲ ಟ್ರೈ ಮಾಡಿರಿ ಅಂದರೆ ಆಟೋಮೆಟಿಕ್ OTP ಬರುತ್ತೆ. OTP ಹಾಕಿದ ನಂತರವೂ ಕೂಡ ಅದು ಓಪನ್ ಆಗೋದಿಲ್ಲ. ಆವಾಗ ಮತ್ತೊಮ್ಮೆ ಅದೇ OTPನ ಎಂಟ್ರಿ ಮಾಡಿ 3-4 ಸಲ OTPನ ಎಂಟ್ರಿ ಮಾಡಿದಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಲಾಗಿನ್ ಸಕ್ಸಸ್ ಅಂತ ಬರುತ್ತೆ. ಸ್ವಲ್ಪ ಲೇಟ್ ಆಗುತ್ತೆ. ದಯವಿಟ್ಟು ಒಂದ್ಸಾರಿ ಚೆಕ್ ಮಾಡ್ಕೊರಿ. ಮೊದಲಿಗೆ ಏನು ಮಾಡ್ಬೇಕಂದ್ರೆ ನೀವು ಲಾಗಿನ್ ಮಾಡ್ಕೊಂಡ ತಕ್ಷಣ ಮೊಟ್ಟ ಮೊದಲನೇದಾಗಿ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಈಗಾಗಲೇ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ನಿಮ್ಗೆ ಅಪ್ಡೇಟನ್ನು ಮಾಡಿದ್ದೆ. ಒಂದು ವೇಳೆ ನೀವೇನಾದರೂ ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ಅಥವಾ ನಿಮಗೇನಾದರೂ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗದೇ ಇದ್ದಲ್ಲಿ ನೀವು 4 ತಿಂಗಳವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಮುಂದಿನ ಕಂತು ಅಂದರೆ 24ನೇ ಕಂತನ್ನು ಯಾವಾಗ ಬಿಡುಗಡೆ ಮಾಡ್ತಾರ ಆ ಸಮಯದಲ್ಲಿ ನೀವು ಈ ಎಲ್ಲ ಮಾಹಿತಿಯನ್ನು ಸರಿಪಡಿಸ್ಕೊಂಡ್ರೂ ಕೂಡ ಅಂದರೆ ನಾಳೆ ಜಮಾ ಆದ ನಂತರ ಈ ಎಲ್ಲ ಮಾಹಿತಿಯನ್ನು ಅಂದರೆ ಏನಾದರೂ ಲ್ಯಾಂಡ್ ಸೀಡಿಂಗ್ ನೋ ಅಂತ ಇದ್ದರೆ, ಈ KYC ಸ್ಟೇಟಸ್ ನೋ ಅಂತ ಇದ್ದರೆ, ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ನೋ ಅಂತ ಇದ್ದರೆ, ಯಾವುದಾದ್ರೂ ಒಂದು ಸೀಡಿಂಗ್ ಸ್ಟೇಟಸ್ಸು ನೋ ಅಂತ ಇದ್ದರೆ ಅದನ್ನು ಹಣ ಜಮಾ ಆದ ನಂತರ ನಮಗೆ ಬಂದಿಲ್ಲ ಅಂತೇಳಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವೇನಾದರೂ ಅದನ್ನು ಸರಿಪಡಿಸ್ಕೊಂಡ್ರೆ ನಂತರವೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 23ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗುವುದಿಲ್ಲ. ಅದು ಜಮಾ ಆಗುವುದು ಮುಂದಿನ 24ನೇ ಕಂತಿನ ಜೊತೆಗೆ ನಿಮಗೆ 2,000 ರೂಪಾಯಿಗಳು ಜಮಾ ಆಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದ್ಸಾರಿ ಚೆಕ್ ಮಾಡ್ಕೊರಿ. ಇಲ್ಲಿ ಎಲ್ಲವೂ ಕೂಡ ಎಸ್ ಆಗಿರಬೇಕು. ನೋಡ್ಬೋದು, ಕಾಣ್ತಾ ಇರ್ಬೋದು. ನಾನು ಇಲ್ಲಿ ಮಾಹಿತಿಯನ್ನು ತೋರಿಸಿಕೊಡ್ತಾ ಇದ್ದೀನಿ. ಜೂನ್ 1ರಿಂದ ದೇಶಾದ್ಯಂತ ಒಂದು ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ. ಪ್ರತಿ ವರ್ಷ ಈ KYCಯನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿರುತ್ತೆ ಅಂತೇಳಿ ಒಂದ್ಸಾರಿ ಚೆಕ್ ಮಾಡ್ಕೊರಿ. ಒಂದು ವರ್ಷ ಏನಾದರೂ ಆಗಿತ್ತಂದರೆ ಈ KYC ಮಾಡಿ ಆಟೋಮೆಟಿಕ್ಕಾಗಿ ನೋ ಅಂತ ಬಂದಿರುತ್ತೆ. ಈ KYCಯನ್ನು ನಿಮ್ಮ ಮೊಬೈಲ್ ಮೂಲಕವೇ ಅಪ್ಡೇಟ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ನಿಮ್ಮ ಸ್ಟೇಟಸ್ಸು ತೋರಿಸ್ತಾ ಇರಬೇಕಾಗತ್ತೆ. ಇಲ್ಲಿ 20ನೇ ಕಂತು ಅಂತ ಇದೆ. ಅದರ ಹಿಂದಿನ ಅನೇಕ ವಿಡಿಯೋಗಳು ಕೂಡ ಹೇಳಿದ್ದೀನಿ ನಾನು. ಇದು 23ನೇ ಕಂತು ಈ ರೈತರಿಗೆ ಬರುವಂಥದ್ದು. ಯಾಕಂದ್ರೆ ಅರ್ಜಿ ಸಲ್ಲಿಸಿದ ನಂತರ ಅಂದರೆ ಏನು ಅಪ್ಲಿಕೇಶನ್ 2019ರಲ್ಲಿ ಪ್ರಾರಂಭವಾದ PM ಕಿಸಾನ್ ಯೋಜನೆ ಅಪ್ಲಿಕೇಶನ್ಗಳು ಅರ್ಜಿ ಪ್ರಾರಂಭವಾದ ನಂತರ ಒಂದು 2-3 ಕಂತುಗಳು ಮಿಸ್ ಆಗಿ ಅಂದರೆ 2-3 ಕಂತುಗಳನ್ನು ಉಳಿದ ರೈತರು ಪಡ್ಕೊಂಡ ನಂತರ ಇವರು ಅರ್ಜಿಯನ್ನು ಸಲ್ಲಿಸುವುದರಿಂದ ಅಲ್ಲಿಂದ 1ನೇ ಕಂತಿನಿಂದ ಅವ್ರಿಗೆ ಕೌಂಟ್ ಆಗ್ತಾ ಬರುತ್ತೆ. ಅಂದರೆ ಈಗ ಏನು 23ನೇ ಕಂತನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದು ಇವರಿಗೆ 20ನೇ ಕಂತಾಗಿರುತ್ತೆ. ಆದರೆ ಇದು 23ನೇ ಕಂತೆ ಆಗಿರುತ್ತೆ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸ್ಟೇಟಸ್ ತೋರಿಸ್ತಾ ಇದೆ. FTO ಪ್ರೊಸೆಸರ್ ಎಸ್ ಆಗಿರಬೇಕು. ಇದು ಎಸ್ ಆಗಿರಬೇಕು. ಇದು ಎಸ್ ಆಗಿದ್ದರೆ ಮಾತ್ರ ನಿಮಗೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗಲಿದೆ. ಜೊತೆಗೆ ಪೇಮೆಂಟ್ ಸ್ಟೇಟಸಲ್ಲಿ ನೋಡ್ಬೋದು RFT ಸೈನ್ಡ್ ಬೈ ಸ್ಟೇಟ್ ಫಾರ್ 12th ಇನ್ಸ್ಟಾಲ್ಮೆಂಟ್ ಅಂತೇಳಿ. ಅಂದರೆ ಈಗಾಗಲೇ ರಾಜ್ಯ ಸರ್ಕಾರದ ಕೃಷಿ ಇಲಾಖೆಯಿಂದ ಅನುಮೋದನೆಯಾಗಿದೆ, 20ನೇ ಕಂತಿಗೆ ಕಳಿಸಲಾಗಿದೆ ಅಂತೇಳಿ. ಅಂದರೆ RFT ವತಿಯಿಂದ ಸಿಗ್ನೇಚರ್ ಆಗಿದೆ ಅಂತೇಳಿ. ಈ ರೀತಿ ನಿಮ್ಮ ಸ್ಟೇಟಸ್ ಏನಾದರೂ ತೋರಿಸ್ತಾ ಇದ್ದರೆ ನಿಮಗೆ 100% ಆಗಿ ಹೇಳ್ತಾ ಇದ್ದೀನಿ, ನಾಳೆ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿಗಳು ಜಮಾ ಆಗುತ್ತೆ. ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗುವುದಿಲ್ಲ. ಮತ್ತು ಇಲ್ಲೊಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ, FTO ಪ್ರೊಸೆಸ್ಡು ನೋ ಅಂತ ಇತ್ತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮಾ ಆಗುವುದಿಲ್ಲ. ಇದು ಎಸ್ ಆಗಿರಬೇಕು. ಇಲ್ಲಿ ಏನೇ ಇರಲಿ ಪೇಮೆಂಟ್ ಸ್ಟೇಟಸಲ್ಲಿ ಇದು ಎಸ್ ಆಗಿದ್ದರೆ ನಿಮ್ಗೆ 100% ಆಗಿ
ಹಣ ಜಮಾ ಆಗತ್ತಾ. ಇಲ್ಲಿ ಏನೇ ಇರಲಿ, ಪೇಮೆಂಟ್ ಪ್ರೊಸೆಸ್ಡ್ ಅಂತ ಇರಲಿ, ಪೇಮೆಂಟ್ ಸ್ಟೇಟಸಲ್ಲಿ ಅಥವಾ ಇನ್ನು ಸ್ಟೇಟ್ ಪೆಂಡಿಂಗ್ ಅಂತ ಇರಲಿ, ಏನೇ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ ರೈತ ಬಾಂಧವರೇ. ಇಲ್ಲಿ FTO ಪ್ರೊಸೆಸರ್ ಎಸ್ ಆಗಿರಬೇಕು. ಇದೊಂದು ಎಸ್ ಆಗಿದ್ರೆ ಆಯಿತು, ನಿಮ್ಗೆ 100% ಆಗಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ 2,000 ರೂಪಾಯಿಗಳು ಜಮಾ ಆಗುತ್ತೆ. ಇಲ್ಲಿ 20ನೇ ಕಂತು ನೀವು ಯಾವ ಆಧಾರದ ಮೇಲೆ ತೋರಿಸ್ತೀರಿ ಅಂತ ಕೂಡ ಕೆಲವೊಂದಿಷ್ಟು ರೈತ ಬಾಂಧವರು ಡೌಟ್ ಬರ್ಬೋದು. ಇಲ್ಲಿ 19ನೇ ಕಂತನ್ನು ಕೂಡ ನಾನು ನಿಮ್ಗೆ ವಿತ್ ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, 19th ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಡನ್ ಅಂತೇಳಿ ನೋಡ್ಬೋದು. ಇಲ್ಲಿ ಜಮಾ ಮಾಡಿರುವಂಥ ದಿನಾಂಕ ಕೂಡ ಕಾಣ್ತಾ ಇರ್ಬೋದು. 13/3/2026 ಹಣ ಜಮಾ ಆಗಿದೆ. ಅಂದರೆ ಹಿಂದಿನ ಕಂತಿದು, ಅಂದರೆ 22ನೇ ಕಂತು ಇವರಿಗೆ 19ನೇ ಕಂತಾಗಿರುತ್ತೆ. ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ನೋಡ್ಬೋದು, FTO ಪ್ರೊಸೆಸರ್ ಇದ್ದಾಗ ಮಾತ್ರ ನಿಮಗೆ ಹಣ ಜಮಾ ಆಗುತ್ತಾ, ಇಲ್ಲದೇ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮಾ ಆಗೋದಿಲ್ಲ. ಪ್ರತಿಯೊಬ್ಬರು ಕೂಡ ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ. ನಾಳೆ ಹಣ 100% ಜಮಾ ಆಗುತ್ತಾ. ದಯವಿಟ್ಟು ಪ್ರತಿ ರೈತರ ಖಾತೆಗೂ ಕೂಡ ಹಣ ಜಮಾ ಆಗಲಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಇದೇ ಮೊದಲ ಬಾರಿಗೆ ನೋಡುತ್ತಿರುವಂತಹ ಎಲ್ಲ ರೈತ ಬಾಂಧವರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಜೊತೆಗೆ ಈ ವಿಡಿಯೋನ ಎಷ್ಟು ಸಾಧ್ಯವೋ ಅಷ್ಟು ರೈತರಿಗೂ ಕೂಡ ಶೇರ್ ಮಾಡಿರಿ. ಪ್ರತಿಯೊಬ್ಬ ರೈತ ಬಾಂಧವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.